ರೇಣುಕಾ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಬಂಧನ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಮಾಲಾಶ್ರೀ. ನಟಿ ಮಾಲಾಶ್ರೀ ಹೇಳಿಕೆಯನ್ನ ನೀಡಿದ್ದಾರೆ. ಕಾಟೇರ ಚಿತ್ರದ ಮೂಲಕ ಆರಾಧನಾರನ್ನ ಚಿತ್ರರಂಗಕ್ಕೆ ತಂದ್ರು. ನಾನು ನನ್ನ ಮಗಳು ಆರಾಧನಾ ಚಿರಋಣಿಯಾಗಿ ಇರ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ನಟಿ ಮಾಲಾಶ್ರೀ. ಆರೋಪಿ ದರ್ಶನ್ ಬಗ್ಗೆ ನಟಿ ಮಾಲಾಶ್ರೀ ಮಾತಾಡಿದ್ದಾರೆ. ನಮ್ಮನ್ನ ನೋಡಿಕೊಳ್ತಾ ಇದ್ದಂತ ರೀತಿ ನಿಜಕ್ಕೂ ಕೂಡ ಖುಷಿಯಾಗಿತ್ತು. ನಾವು ನೋಡಿದ ದರ್ಶನ್ ಬೇರೆ, ಅವರ ಪ್ರೀತಿ ಅಂತದ್ದು ಅನ್ನುವಂಥ ಮಾತನ್ನ ಮಾಲಾಶ್ರೀ ನೆನೆಸ್ಕೊಂಡಿರೋದು. ನಾನು ನ್ಯಾಯ ದೇವರನ್ನ ನಂಬ್ತೀನಿ, ಅವ್ರಿಗೆ ಒಳ್ಳೇದಾಗುತ್ತೆ ಅಂದಿದ್ದಾರೆ. ವಿಜಯಲಕ್ಷ್ಮಿ ಅವರು ನಿಜಕ್ಕೂ ಕೂಡ ಸ್ಟ್ರಾಂಗ್ ವುಮನ್. ಸಾಕಷ್ಟು ಏಳು ಬೀಳುಗಳನ್ನ ಅವರ ಜೀವನದಲ್ಲಿ ನೋಡಿದ್ದಾರೆ. ನಟ ದರ್ಶನ್ ಬಗ್ಗೆ ಬೆಂಗಳೂರಿನಲ್ಲಿ ನಟಿ ಮಾಲಾಶ್ರೀ ಮಾತಾಡಿದ್ದಾರೆ. ಕಾಟೇರ ಸಿನಿಮಾದ ಮೂಲಕ ಅವರ ಮಗಳನ್ನ ಚಿತ್ರರಂಗಕ್ಕೆ ತಂದ್ರು ಅನ್ನುವಂಥ ಮಾತನ್ನ ನೆನೆಸ್ಕೊಂಡಿದ್ದಾರೆ. ದರ್ಶನ್ನಿಂದ ಸಾಕಷ್ಟು ಜನರಿಗೆ ಉಪಕಾರ ಆಗಿದೆ. ಆ ಉಪಕಾರ ಸ್ಮರಣೆಯನ್ನ ಒಂದಷ್ಟು ಜನ ಮಾಡ್ಕೊಳ್ತಾ ಇದ್ದಾರೆ. ಈಗ ಮಾಲಾಶ್ರೀ ಕೂಡ ಅದನ್ನ ನೆನೆಸ್ಕೊಂಡಿರೋದು. ಆರಾಧನಾ ಜೊತೆಗೆ ನಾನು ಕೂಡ ಚಿರಋಣಿಯಾಗಿ ಇರ್ತೀವಿ ಅನ್ನುವಂಥ ಮಾತನ್ನ ನಟಿ ಮಾಲಾಶ್ರೀ ಹೇಳಿದ್ದಾರೆ. ನಿಜವಾಗಿ ಹೇಳ್ಬೇಕು ಅಂದ್ರೆ ದರ್ಶನ್ ಅವರು ಕಲಾಸಿಪಾಳ್ಯದಿಂದ ಐನೋ ರಾಮು ಫಿಲ್ಮ್ಸ್ ಅಲ್ಲಿ ಕಲಾಸಿಪಾಳ್ಯ ಮಾಡಿದ್ರು. ಹಿ ಈಸ್ ಅ ವೆರಿ ವೆರಿ ಜೆಂಟಲ್ಮನ್, ತುಂಬಾ ವೆರಿ ಡೌನ್ ಟು ಅರ್ತ್ ಪರ್ಸನ್. ಕಲಾಸಿಪಾಳ್ಯದಲ್ಲಿ ಹೆಂಗೆ ನಾನು ನೋಡಿದನು ಅದೇ ರೀತಿಲಿ ಕಾಟೇರ ಫಿಲ್ಮ್ ಅಲ್ಲಿ ನಾನು ನೋಡುವಾಗ ನೋ ಚೇಂಜ್. ಅದೇ ಒಂದು ಹಾಸ್ಪಿಟಾಲಿಟಿ, ಆ ಒಂದು ಟೇಕಿಂಗ್ ಕೇರು. ಆಮೇಲೆ ನಾನು ಅಂಡ್ ಆರಾಧನಾ ಈಸ್ ಆಲ್ವೇಸ್ ಗ್ರೇಟ್ಫುಲ್ ಟು ಹಿಮ್ ಬಿಕಾಸ್ ಯಾಕಂದ್ರೆ ಕಾಟೇರ ಒಂದು ಪಿಕ್ಚರ್ ಅವಕಾಶ ಕೊಟ್ಟಿದ್ದಕ್ಕೆ. ಆಮೇಲೆ ಆ ಕಾಟೇರ ಫಿಲಿಮ್ ಅಲ್ಲಿ ಕೂಡ ಅವ್ರು ಎಷ್ಟು ಮಟ್ಟಿಗೆ ಕನ್ಸರ್ನ್ ಕೊಟ್ಟಿದ್ದಾರೆ ಆರಾಧನಾಗೆ, ಪ್ರತಿಯೊಂದು ಹೇಳ್ಕೊಡೋದಾಗ್ಲಿ, ಇಲ್ಲ ಆ ಒಂದು ಪ್ರೀತಿ ಆಗ್ಲಿ, ಆ ಒಂದು ದ ವೇ ಆಫ್ ಟೇಕಿಂಗ್ ಕೇರ್, ಕನ್ಸರ್ನ್. ಅದೇ ರೀತಿ ನಾನು ಸ್ಪಾಟಲ್ಲಿ ಇರುವಾಗ ನನ್ನನ್ನು ತುಂಬಾ ಚೆನ್ನಾಗಿ ಅಮ್ಮ ಅಂತ ಜೊತೆಲೇ ಇರೋರು ನೋಡಿ ಸರ್. ನಾನು ಒಂದೇ ಒಂದು ಹೇಳ್ತೀನಿ,